ಥರ ಬರುತ್ತೆ ಓಮ್ ಪೊಸಿಷನ್ಗೆ. ಸ್ವಲ್ಪ ಜೋರಾಗಿ ಹೇಳಿ ಸರ್ ಹಂಗೆ. ಓಕೆ, ಇದು ಎದ್ದು ಕುತ್ಕೊಳ್ಳುತ್ತೆ ಫಸ್ಟು ಒಂದು ಸಾರಿಗೆ. ಇದು ಓಮ್ ಪೊಸಿಷನು ಅಂದರೆ ಇದು ಸ್ಪೀಡು, ಇದು ಬಂದ್ಬಿಟ್ಟು ಸ್ಪೀಡು, ಡೈರೆಕ್ಟ್ ಸ್ಪೀಡು, ಫುಲ್ಲರ್ ಸ್ಪೀಡು. ಇದು ಎಷ್ಟು ಬೇಕೋ SPI ಪ್ರಕಾರ ಇಟ್ಕೊಳ್ಳೋದು. ಇದು ಓಕೆ ಮಾಡ್ಬಿಡೋದು ಅಷ್ಟೇ. ಇದು ಅಪ್ ಡೌನು. ಸೊ ಇದು ಬರೀ ಲಿಫ್ಟು ಬೇಕಂದರೆ ನಾರ್ಮಲ್ಲು. ಇದು ಸಿಂಕ್ರೊನೈಸಿಂಗ್, ಇದು ವೆರಿ ಇಂಪಾರ್ಟೆಂಟು. ಇದು ಬಂದ್ಬಿಟ್ಟು ಇದು ಪ್ರೆಸ್ ಮಾಡಿದ್ರೆ ಸಿಂಕ್ರೊನೈಸರ್ನ A3ಗೆ ಹೋದರೆ ಫಿಟ್ ಟೈಮಿಂಗು. A3 ಹೋಗ್ಬಿಟ್ಟು ಒಳಗಡೆ ಹೋಗ್ಬೇಕಂದ್ರೆ ಓಕೆ ಮಾಡಬೇಕು. ಈ ನಂಬರ್ನ ಡೈರೆಕ್ಟಾಗಿ ಚೇಂಜ್ ಮಾಡಿದ್ರು ಕೂಡ ಚೇಂಜ್ ಆಗುತ್ತೆ. ಸೊ ಇದು ಅರೌಂಡ್ 200 ಕರೆಕ್ಟ್ ಆಗಿದೆ ಈಗ. ಸೊ ನಾನು 205 ಇಟ್ಬಿಟ್ಟು ಓಕೆ ಮಾಡ್ತೀನಿ. ಸೊ ಈಗ ಅಷ್ಟೇ ಸಿಂಕ್ರೊನೈಸಿಂಗ್ ಮತ್ತೆ ಪಿ ಒತ್ತಬೇಕು, ರಿಟರ್ನ್ ಹೋಗ್ಬಿಡುತ್ತೆ. ಈಗ ಒಂದ್ಸತಿ ಟೆಸ್ಟ್ ಮಾಡ್ಕೊಳಕ್ಕೆ ಬೇಕಾದ್ರೆ ತಿರುಗಿಸಿ ನೋಡಿದ್ರೆ ಇದು ನೀಡ್ಲು ಮೇಲೆ ಎದ್ದೇಳುವಾಗ ಎಳಿತಾ ಇದೆಯಾ ಇಲ್ಲಾಂದ್ರೆ ಬೇರೆ ಟೈಮಲ್ಲಿ ಎಳಿತಾ ಇದೆಯಾ ನೋಡ್ಕೊಬೋದು. ಮೇಲೆ ಇದ್ದಾಗ ಎಳಿತಾರೆ ಕರೆಕ್ಟಾಗಿ ಅದೇನು ಇಳಿಯುತ್ತೋ ಆ ಟೈಮಲ್ಲಿ ನೀಡ್ಲು ಬರಲಿಬೇಕಾಯ್ತು, ಅದೇ ಎಳಿತದೆ. ಅದನ್ನ ಬೇಕಿದ್ರೆ ಇನ್ನೊಂದ್ಸತಿ ಬೇಕಿದ್ರೆ ಇದನ್ನ ಟೆಸ್ಟ್ ಮಾಡ್ಕೋಬೋದು. ನೋಡಿ ಸಿಂಕ್ ಪ್ರೆಸ್ ಮಾಡಿಬಿಟ್ಟು ಓಕೆ ಪ್ರೆಸ್ ಮಾಡಿದ್ರೆ ಇದೇನಿದೆ ಅದನ್ನು ಸ್ವಲ್ಪ ಇನ್ಕ್ರೀಸ್ ಡಿಕ್ರೀಸ್ ಮಾಡಿದ್ರೆ ಅದು ವೇರಿಯೇಷನ್ ಆಗುತ್ತೆ. 230 ಅಂದರೆ ಓಕೆ ಮಾಡಿ. ನಾನು 230ಗೆ ಓಕೆ ಮಾಡಿದ್ದೀನಿ. ಮತ್ತು ಪಿ ಪ್ರೆಸ್ ಮಾಡೋದು ರಿಟರ್ನ್ ಬರುತ್ತೆ. ಅದು ಒಂದು ಸತಿ ಎದ್ದು ಕೂತ್ಕೊಳ್ಳುತ್ತೆ. ಆಮೇಲೆ ಇದು ಚೆಕ್ ಮಾಡಿದ್ರೆ ಅದೇ ಟೈಮ್ಗೆ ಆಗ್ತಾ ಇದೆಯಾ ಇಲ್ಲ ಬೇರೆ ಸ್ವಲ್ಪ ಇದಾಗುತ್ತೆ ಅಷ್ಟೇ ಡಿಲೇ. ಇಳಿಯೋ ಟೈಮ್ಗೆ ಎಳಿತಾ ಇದೆ ಅದು. ಇಳಿಯೋ ಟೈಮಲ್ಲಿ ಎಳಿತಾ ಇದೆ. ನೀಡಲ್ ಬ್ರೇಕ್ ಆಗ್ಬಿಡುತ್ತೆ. ನೀಡಲ್ ಬ್ರೇಕ್ ಆಗೋದು ಸ್ವಲ್ಪ ಕ್ರಿಂಗ್ ಬಂದ್ಬಿಡುತ್ತೆ. ಸೊ ಒತ್ತ ಪೊಸಿಷನ್ಗೆ ಅದು ಎಳಿತಾ ಇರಬೇಕು. ಈಗ 205 ಓಕೆ ಈಗ 3 ಓಕೆ. ಸೊ ಮತ್ತೆ ಇನ್ನೊಂದ್ಸರಿ ಇದನ್ನು ಪ್ರೆಸ್ ಮಾಡಿದ್ರೆ ಡಾಟ್ ಬರುತ್ತೆ. ಸೊ ಈಗ ಹಿಂಗೆ ತಿರುಗಿಸಿದ್ರೆ ಸಾಕು, ಅದೇ ಗೊತ್ಕೊಳ್ಳುತ್ತೆ. ನೀಡಲ್ಲಿ ಇನ್ನೇನು ಫೀಡ್ಬ್ಯಾಕ್ ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ಬಿಡ್ತೀನಿ. ಇಲ್ಲಿ ಬಿಟ್ಟು ಓಕೆ ಮಾಡ್ತೀನಿ. ಸೊ ಈಗ